ನಮಸ್ಕಾರ ದನಿ. ಇವಾಗ ಏನಾಗುತ್ತೆ ಅಂತ ಹೇಳಿದರೆ, ನಮ್ಮದು ಸ್ಟೈನ್ಲೆಸ್ ಸ್ಟೀಲ್ ಚಾಕು ಅಂತ ನಾವು ತಗೊಂಡು ಬರ್ತೀವಿ. ಸೊ ರೆಗ್ಯುಲರ್ಲಿ ಮನೇಲೆಲ್ಲ ಸ್ಟೈನ್ಲೆಸ್ ಸ್ಟೀಲ್ ಚಾಕುನೇ ಯೂಸ್ ಮಾಡ್ತೀವಿ. ಆದರೆ ಏನಾಗುತ್ತೆ ಅಂತ ಹೇಳಿದರೆ, ದಿನ ಹೋಗ್ತಿದ್ದಂಗೆ ಸ್ಟೈನ್ಲೆಸ್ ಸ್ಟೀಲ್ ಚಾಕು ಅದರ ಹರಿತ ಕಡಿಮೆ ಮಾಡ್ತಾ ಬರುತ್ತೆ. ನಾವು ಅದನ್ನು ಬೇರೆ ಚಾಕುನ ಯಾವ ರೀತಿ ಶಾರ್ಪ್ ಮಾಡ್ತೇವೆ, ಎಲ್ಲಾದರೂ ಕಾಂಕ್ರೀಟಿಗೆ ಉಜ್ಜಿ ಅಥವಾ ಯಾವುದಾದ್ರೂ ಬೇರೆ ಮೆಥಡಿಂದ ಆ ಥರ ಸ್ಟೈನ್ಲೆಸ್ ಸ್ಟೀಲ್ನ ಶಾರ್ಪ್ ಮಾಡಲಿಕ್ಕೆ ಆಗಲ್ಲ. ಶಾರ್ಪ್ ಮಾಡಲಿಕ್ಕೆ ಹೋದರೆ ಅದರ ಬಾಯಿ ಹಾಳಾಗುತ್ತೆ. ಆವಾಗ ಏನು ಮಾಡ್ಬೋದು ಅಂತ ಹೇಳಿದರೆ, ನಾನೊಂದು ಸಿಂಪಲಾಗಿ ಒಂದು ಟಿಪ್ಸ್ ಹೇಳ್ತೀನಿ. ನಮ್ಗೆ ಹಾರ್ಡ್ಲಿ ಒಂದು ಹಂಡ್ರೆಡ್ ರುಪೀಸ್ ಒಳಗಡೆ, ಅದಕ್ಕಿಂತನೂ ಜಾಸ್ತಿ ಇರಲ್ಲ. ಬಟ್ ₹100 ಒಳಗಡೆ ಖರ್ಚು ಮಾಡಿದರೆ ನಮ್ಗೆ ಈ ಥರ ಬೇರೆ ಯಾವುದಾದ್ರೂ 2-3 ಟೈಪಿದು ಪ್ರಾಡಕ್ಟ್ ಬರುತ್ತೆ. ಇದು ಯೂಶ್ವಲಿ ನೈಫ್ ಶಾರ್ಪ್ನರ್ ಅಂತ ನೀವು ಸರ್ಚ್ ಮಾಡಿದ್ರೆ ನಿಮಗೆ ಸಿಗುತ್ತೆ. ಮೀಶೋದಲ್ಲೆಲ್ಲ ತುಂಬ ಕಡಿಮೆಗೆ ಸಿಗುತ್ತೆ. ಸೊ ಈ ಥರ ನೈಫ್ ಶಾರ್ಪ್ನರ್ ಏನು ಬರುತ್ತೆ, ಇದರಲ್ಲಿ ಜಾಸ್ತಿ ಕೆಲಸ ಏನಿರಲ್ಲ. ಇದು ಕೈಗೆ ತಾಗೋದಿಲ್ಲ. ಮಕ್ಕಳಿರುವಾಗ ಏನಾದರೂ ಇಟ್ಕೊಡ್ಬೋದು, ಅದೇನು ಪ್ರಾಬ್ಲಮ್ ಇಲ್ಲ. ಆದರೆ ಏನು ಮಾಡ್ಬೋದು ಅಂತ ಹೇಳಿದರೆ, ಇದರಲ್ಲಿ 3 ಬೇರೆ ಬೇರೆ ರೀತಿಯಲ್ಲಿ ಅಡ್ಜಸ್ಟ್ಮೆಂಟ್ಸ್ ಇರುತ್ತೆ. ಸೊ ಈ 3 ಬೇರೆ ಬೇರೆ ರೀತಿಯ ಅಡ್ಜಸ್ಟ್ಮೆಂಟಲ್ಲಿ ಏನು ಮಾಡಬೇಕು, ಮೊದಲನೇದು, ಎರಡನೇದು, ಮೂರನೇದು ಅಂತ ಬೇರೆ ಇರುತ್ತೆ. ಇದು ಒಂದು ಸ್ವಲ್ಪ ತುಂಬ ಹಾಳಾಗಿರೋದನ್ನು ಶಾರ್ಪ್ ಮಾಡುತ್ತೆ. ಇದು ಅದರ ನೆಕ್ಸ್ಟ್ ಲೆವೆಲ್ ಇದು ರಿಫೈನ್ ಮಾಡುತ್ತೆ, ಎರಡನೇ ಸ್ಟೆಪ್. ಮೂರನೇ ಸ್ಟೆಪ್ ಏನು ಮಾಡುತ್ತೆ ಅಂತ ಹೇಳಿದರೆ, ಇನ್ನಷ್ಟು ಫೈನಾಗಿ ಶಾರ್ಪ್ ಮಾಡುತ್ತೆ. ಸೊ ಇದ್ರ ಮೇಲೆ ನೈಫನ್ನು ಇಟ್ಕೊಂಡು ಏನು ಕೆಲಸ ಅಂತ ಹೇಳಿದ್ರೆ ಏನಿಲ್ಲ. ಇದನ್ನು ಸ್ವಲ್ಪ ಕೈಯಲ್ಲಿ ಇಟ್ಕೊಳ್ಳೋದು, ನೈಫನ್ನು ಇಟ್ಕೊಂಡು ಈ ಥರ ಎಳೆಯೋದು ಅಷ್ಟೇ. 1 ಸಲ, 2 ಸಲ, 3 ಸಲ. ಸಾಧಾರಣ ನಾನು 3 ಸಲ ಅಥವಾ ಒಂದು ತುಂಬ ಶಾರ್ಪ್ನೆಸ್ ಹಾಳಾಗೋಗಿದ್ರೆ ಒಂದು 5 ಸಲ ಮಾಡ್ಬೋದು. ಫಸ್ಟ್ ಇದರಲ್ಲಿ ಮಾಡಿ ಆದ ನಂತರ ಎರಡನೇದರಲ್ಲಿ 1 ಸಲ, 2 ಸಲ, 3 ಸಲ. ಸೊ ಇದರಲ್ಲೂ ಮಾಡಿ ಆದ ನಂತರ ನೆಕ್ಸ್ಟ್ ರಿಫೈನ್ಮೆಂಟ್ ಫುಲ್ಲಿ ಇರೋದ್ರಲ್ಲಿ ಶಾರ್ಪ್ನೆಸ್ ಜಾಸ್ತಿ ಮಾಡೋದ್ರಲ್ಲಿ 1 ಸಲ, 2 ಸಲ, 3 ಸಲ. ಇಷ್ಟೇ. ನೀವು ನಂಬ್ತಿರೋ ಬಿಡ್ತಿರೋ, ನಾನು ಕಟ್ ಮಾಡಿ ತೋರಿಸ್ತಾ ಇಲ್ಲ. ಬಟ್ ನಿಮ್ಮ ಶಾರ್ಪ್ನೆಸ್, ನೈಫ್ ಶಾರ್ಪ್ನೆಸ್, ಎಸ್ಪೆಷಲಿ ಸ್ಟೈನ್ಲೆಸ್ ಸ್ಟೀಲ್ ನೈಫ್ನ ಏನು ಯೂಸ್ ಮಾಡ್ತೀರಾ, ತುಂಬ ಚೆನ್ನಾಗಿ ನೈಫ್ನ ಶಾರ್ಪ್ ಮಾಡ್ಬೋದು ಇದರಲ್ಲಿ. ಸೊ ಜಸ್ಟ್ ಟ್ರೈ ಮಾಡಿ. ಥ್ಯಾಂಕ್ ಯು. ಸಿ ಯು.